ಎಸ್ಐಟಿ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಡ್ರಿಲ್ ಆರಂಭ ಆಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ತನಿಖೆ. ಏಕಕಾಲದಲ್ಲಿ ತಿಮರೋಡಿ ಹಾಗೂ ಮೋಹನ್ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ತಿಮರೋಡಿ ಸಹೋದರ ಮೋಹನ್ಗೆ ಎಸ್ಐಟಿ ಈಗ ಡ್ರಿಲ್ ಮಾಡ್ತಾ ಇದೆ. ಆಶ್ರಯ ನೀಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರ ಮನೆಯಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಅಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಮೊಬೈಲ್ಗಾಗಿ ಸದ್ಯಕ್ಕಿರುವಂತಹ ಹುಡುಕಾಟ, ಅದರ ಜೊತೆಯಲ್ಲ ಆಶ್ರಯ ಕೊಟ್ಟಿದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಏನ್ ಸಿಗುತ್ತೆ ನೋಡಬೇಕು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ವಿ. ತಿಮರೋಡಿ ಅದರ ಜೊತೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರಿಗೂ ಕೂಡ ಈಗ ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟಗಳು ನಡೀತಾ ಇದೆ. ಮೊಬೈಲ್ ಅದರ ಜೊತೆಯಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು, ಸಪೋಸ್ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನು ಕೂಡ ಸಿಕ್ಕಿಲ್ಲ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ ಅನ್ನುವಂತ ಪ್ರಶ್ನೆ. ಆಗ ಏನಾದ್ರೂ ಈತ ಉಳಿದುಕೊಂಡಿದ್ದನ್ನ ಸಾಬೀತುಪಡಿಸೋದಕ್ಕೆ ಬೇರೆ ಟೀಮ್ ಏನಾದ್ರೂ ಕರೆಸಲಾಗುತ್ತಾ? ಆ ತರದ್ದೇನಾದ್ರೂ ಮಾಹಿತಿಗಳಿದೆಯಾ? ಅಲ್ಲ, ಖಂಡಿತವಾಗಿಯೂ ಎಸ್ಐಟಿಗೆ ಮೊಬೈಲ್ ಒಂದೇ ಅವಕಾಶ ಇರೋದಲ್ಲ, ಬೇರೆ ಬೇರೆ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಸ್ಐಟಿಗೆ ಆರಂಭದಲ್ಲಿ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನುವಂತ ತನಿಖೆಯನ್ನು ನಡೆಸುತ್ತದೆ. ಜೊತೆಗೆ ಆ ನಂತರದಲ್ಲಿ ಈಗ ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದೀವಿ ತಿಮರೋಡಿ ಮನೆಗೆ ಮಾತ್ರ ಎಸ್ಐಟಿ ದಾಳಿ ಮಾಡ್ತದೆ ಅಂತ. ಈಗ ಗಮನಿಸಿದ್ರೆ ಸಹೋದರನ ಮನೆಗೆ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಸ್ಐಟಿ ತಂಡಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾರ್ಯಾರ ಮನೆಯನ್ನ ಸರ್ಚ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅನ್ನೋದನ್ನ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಕೋರ್ಟಿನಿಂದ ಸರ್ಚ್ ವಾರೆಂಟ್ ಅನ್ನು ಪಡ್ಕೊಂಡು ಈಗ ತನಿಖೆಯನ್ನು ಆರಂಭಿಸಿರುವಂತದ್ದು. ಹಾಗಾಗಿ ಒಂದು ವೇಳೆ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಆನೆ ಬಲ ಬರ್ತದೆ ಎಸ್ಐಟಿಗೆ, ಅಥವಾ ಇಲ್ಲದೆ ಹೋದ್ರು ವಿಚಾರಿಸುವಂತಹ ಸಂದರ್ಭದಲ್ಲಿ ಬೇರೆ ಆತನ ಚಿನ್ನಯ್ಯನ ಜೊತೆಗಿದ್ದವರು ಅಥವಾ ಸಹವರ್ತಿಗಳು ಯಾರ್ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರ್ತದೆ. ಅವರ ಮೊಬೈಲ್ ಮೂಲಕ ಸಂಪರ್ಕ ಮಾಡಿರುವಂತಹ ಸಾಧ್ಯತೆಗಳಿರ್ತದೆ. ಯಾವುದೇ ಕಾರಣಕ್ಕೂ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಮೊಬೈಲ್ಗಳು ಇರುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಇರ್ತದೆ. ಯಾಕಂದ್ರೆ ತಮಿಳುನಾಡಿನಲ್ಲಿರುವಂತಹ ವ್ಯಕ್ತಿಯನ್ನ ಮೊಬೈಲ್ ಇಲ್ಲದೆ ಇಲ್ಲಿ ಕರ್ಕೊಬಂದು ಆತನಿಗೆ ಬೇಕಾದಾಗೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವನು ಒಂದು ದಿನಕ್ಕೆ 2-3 ಬಾರಿ ಎಸ್ಐಟಿಯ ಮುಂದೆ ಹಾಜರಾಗ್ತಾನೆ, ಬೇರೆ ಬೇರೆ ಕಡೆಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಅದೆಲ್ಲ ಗೈಡ್ ಲೈನ್ಸ್ ನಡಿಬೇಕಾದ್ರೆ, ಅವನಿಗೆ ಗೈಡ್ ಮಾಡಬೇಕಾದ್ರೆ ಆ ಮೊಬೈಲಿನ ಸಂಪರ್ಕ ಖಂಡಿತವಾಗಿಯೂ ಇರ್ತದೆ. ಜೊತೆಗೆ ಈಗ ಯಾವ ರೀತಿ ಗೈಡ್ ಮಾಡ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆತನನ್ನ ಹಿಂದೆ ಹೇಗೆ ಪ್ರಿಪೇರ್ ಮಾಡಿದ್ರು, ಈ ಪ್ರಕರಣಕ್ಕೆ ಬೇಕಾದಾಗ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ತುಂಬಾ ಮಹತ್ವದ್ದಾಗ್ತದೆ. ಯಾಕಂದ್ರೆ ತಮಿಳುನಾಡಿನ ಅಲ್ಲಿದ್ದಂತ ವ್ಯಕ್ತಿಯನ್ನ ಈ ಒಂದು ಪ್ಲಾನ್ಗೆ ಸರಿಯಾಗಿ ಯೂಸ್ ಮಾಡ್ಕೋಬೇಕಾದ್ರೆ ಅದರ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಕೂಡ ಬಯಲು ಮಾಡುವಂತ ಒಂದು ಅನಿವಾರ್ಯತೆ ಸದ್ಯ ಎಸ್ಐಟಿಗೆ ಇರುವಂತದ್ದು. ಯಾವುದೋ ಒಬ್ಬ ಚಿನ್ನಯ್ಯ ಅಥವಾ ಯಾವುದೋ ಒಬ್ಬ ಯೂಟ್ಯೂಬರ್ನ ಹೇಳಿಕೆಗಳು ಮಾತ್ರ ಇಷ್ಟೊಂದು ದೊಡ್ಡ ಪ್ರಕರಣ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಹಿಂದೆ ಕಾಣದ ಕೈಗಳು ಒಂದಷ್ಟು. ಎಸ್ಐಟಿ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಡ್ರಿಲ್ ಆರಂಭ ಆಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ತನಿಖೆ. ಏಕಕಾಲದಲ್ಲಿ ತಿಮರೋಡಿ ಹಾಗೂ ಮೋಹನ್ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ತಿಮರೋಡಿ ಸಹೋದರ ಮೋಹನ್ಗೆ ಎಸ್ಐಟಿ ಈಗ ಡ್ರಿಲ್ ಮಾಡ್ತಾ ಇದೆ. ಆಶ್ರಯ ನೀಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರ ಮನೆಯಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಅಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಮೊಬೈಲ್ಗಾಗಿ ಸದ್ಯಕ್ಕಿರುವಂತಹ ಹುಡುಕಾಟ, ಅದರ ಜೊತೆಯಲ್ಲ ಆಶ್ರಯ ಕೊಟ್ಟಿದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಏನ್ ಸಿಗುತ್ತೆ ನೋಡಬೇಕು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ವಿ. ತಿಮರೋಡಿ ಅದರ ಜೊತೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರಿಗೂ ಕೂಡ ಈಗ ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟಗಳು ನಡೀತಾ ಇದೆ. ಮೊಬೈಲ್ ಅದರ ಜೊತೆಯಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು, ಸಪೋಸ್ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನು ಕೂಡ ಸಿಕ್ಕಿಲ್ಲ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ ಅನ್ನುವಂತ ಪ್ರಶ್ನೆ. ಆಗ ಏನಾದ್ರೂ ಈತ ಉಳಿದುಕೊಂಡಿದ್ದನ್ನ ಸಾಬೀತುಪಡಿಸೋದಕ್ಕೆ ಬೇರೆ ಟೀಮ್ ಏನಾದ್ರೂ ಕರೆಸಲಾಗುತ್ತಾ? ಆ ತರದ್ದೇನಾದ್ರೂ ಮಾಹಿತಿಗಳಿದೆಯಾ? ಅಲ್ಲ, ಖಂಡಿತವಾಗಿಯೂ
ಎಸ್ಐಟಿಗೆ ಮೊಬೈಲ್ ಒಂದೇ ಅವಕಾಶ ಇರೋದಲ್ಲ, ಬೇರೆ ಬೇರೆ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಸ್ಐಟಿಗೆ ಆರಂಭದಲ್ಲಿ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನುವಂತ ತನಿಖೆಯನ್ನು ನಡೆಸುತ್ತದೆ. ಜೊತೆಗೆ ಆ ನಂತರದಲ್ಲಿ ಈಗ ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದೀವಿ ತಿಮರೋಡಿ ಮನೆಗೆ ಮಾತ್ರ ಎಸ್ಐಟಿ ದಾಳಿ ಮಾಡ್ತದೆ ಅಂತ. ಈಗ ಗಮನಿಸಿದ್ರೆ ಸಹೋದರನ ಮನೆಗೆ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಸ್ಐಟಿ ತಂಡಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ, ಯಾರ್ಯಾರ ಮನೆಯನ್ನ ಸರ್ಚ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅನ್ನೋದನ್ನ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಕೋರ್ಟಿನಿಂದ ಸರ್ಚ್ ವಾರೆಂಟ್ ಅನ್ನು ಪಡ್ಕೊಂಡು ಈಗ ತನಿಖೆಯನ್ನು ಆರಂಭಿಸಿರುವಂತದ್ದು. ಹಾಗಾಗಿ ಒಂದು ವೇಳೆ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಆನೆ ಬಲ ಬರ್ತದೆ ಎಸ್ಐಟಿಗೆ, ಅಥವಾ ಇಲ್ಲದೆ ಹೋದ್ರು ವಿಚಾರಿಸುವಂತಹ ಸಂದರ್ಭದಲ್ಲಿ ಬೇರೆ ಆತನ ಚಿನ್ನಯ್ಯನ ಜೊತೆಗಿದ್ದವರು ಅಥವಾ ಸಹವರ್ತಿಗಳು ಯಾರ್ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರ್ತದೆ. ಅವರ ಮೊಬೈಲ್ ಮೂಲಕ ಸಂಪರ್ಕ ಮಾಡಿರುವಂತಹ ಸಾಧ್ಯತೆಗಳಿರ್ತದೆ. ಯಾವುದೇ ಕಾರಣಕ್ಕೂ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಮೊಬೈಲ್ಗಳು ಇರುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಇರ್ತದೆ. ಯಾಕಂದ್ರೆ ತಮಿಳುನಾಡಿನಲ್ಲಿರುವಂತಹ ವ್ಯಕ್ತಿಯನ್ನ ಮೊಬೈಲ್ ಇಲ್ಲದೆ ಇಲ್ಲಿ ಕರ್ಕೊಬಂದು ಆತನಿಗೆ ಬೇಕಾದಾಗೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವನು ಒಂದು ದಿನಕ್ಕೆ 2-3 ಬಾರಿ ಎಸ್ಐಟಿಯ ಮುಂದೆ ಹಾಜರಾಗ್ತಾನೆ, ಬೇರೆ ಬೇರೆ ಕಡೆಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಅದೆಲ್ಲ ಗೈಡ್ ಲೈನ್ಸ್ ನಡಿಬೇಕಾದ್ರೆ, ಅವನಿಗೆ ಗೈಡ್ ಮಾಡಬೇಕಾದ್ರೆ ಆ ಮೊಬೈಲಿನ ಸಂಪರ್ಕ ಖಂಡಿತವಾಗಿಯೂ ಇರ್ತದೆ. ಜೊತೆಗೆ ಈಗ ಯಾವ ರೀತಿ ಗೈಡ್ ಮಾಡ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆತನನ್ನ ಹಿಂದೆ ಹೇಗೆ ಪ್ರಿಪೇರ್ ಮಾಡಿದ್ರು, ಈ ಪ್ರಕರಣಕ್ಕೆ ಬೇಕಾದಾಗ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ತುಂಬಾ ಮಹತ್ವದ್ದಾಗ್ತದೆ. ಯಾಕಂದ್ರೆ ತಮಿಳುನಾಡಿನ ಅಲ್ಲಿದ್ದಂತ ವ್ಯಕ್ತಿಯನ್ನ ಈ ಒಂದು ಪ್ಲಾನ್ಗೆ ಸರಿಯಾಗಿ ಯೂಸ್ ಮಾಡ್ಕೋಬೇಕಾದ್ರೆ ಅದರ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಕೂಡ ಬಯಲು ಮಾಡುವಂತ ಒಂದು ಅನಿವಾರ್ಯತೆ ಸದ್ಯ ಎಸ್ಐಟಿಗೆ ಇರುವಂತದ್ದು. ಯಾವುದೋ ಒಬ್ಬ ಚಿನ್ನಯ್ಯ ಅಥವಾ ಯಾವುದೋ ಒಬ್ಬ ಯೂಟ್ಯೂಬರ್ನ ಹೇಳಿಕೆಗಳು ಮಾತ್ರ ಇಷ್ಟೊಂದು ದೊಡ್ಡ ಪ್ರಕರಣ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಹಿಂದೆ ಕಾಣದ ಕೈಗಳು ಒಂದಷ್ಟು. ಎಸ್ಐಟಿ ಡ್ರಿಲ್ ನಡೀತಾ ಇದೆ. ಎಸ್ಐಟಿ ಡ್ರಿಲ್ ಆರಂಭ ಆಗಿದೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ ಜಿತೇಂದ್ರ ದಯಾವ ನೇತೃತ್ವದಲ್ಲಿ ತನಿಖೆ. ಏಕಕಾಲದಲ್ಲಿ ತಿಮರೋಡಿ ಹಾಗೂ ಮೋಹನ್ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ತಿಮರೋಡಿ ಸಹೋದರ ಮೋಹನ್ಗೆ ಎಸ್ಐಟಿ ಈಗ ಡ್ರಿಲ್ ಮಾಡ್ತಾ ಇದೆ. ಆಶ್ರಯ ನೀಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರ ಮನೆಯಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಅಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಮೊಬೈಲ್ಗಾಗಿ ಸದ್ಯಕ್ಕಿರುವಂತಹ ಹುಡುಕಾಟ, ಅದರ ಜೊತೆಯಲ್ಲಿ ಆಶ್ರಯ ಕೊಟ್ಟಿದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಏನ್ ಸಿಗುತ್ತೆ ನೋಡಬೇಕು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ವಿ. ತಿಮರೋಡಿ ಅದರ ಜೊತೆಯಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವ್ರಿಗೂ ಕೂಡ ಈಗ ಈ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹುಡುಕಾಟಗಳು ನಡೀತಾ ಇದೆ. ಮೊಬೈಲ್ ಅದರ ಜೊತೆಯಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು, ಸಪೋಸ್ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನು ಕೂಡ ಸಿಕ್ಕಿಲ್ಲ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ ಅನ್ನುವಂತ ಪ್ರಶ್ನೆ. ಆಗ ಏನಾದ್ರೂ ಈತ ಉಳಿದುಕೊಂಡಿದ್ದನ್ನ ಸಾಬೀತುಪಡಿಸೋದಕ್ಕೆ ಬೇರೆ ಟೀಮ್ ಏನಾದ್ರೂ ಕರೆಸಲಾಗುತ್ತಾ? ಆ ತರದ್ದೇನಾದ್ರೂ ಮಾಹಿತಿಗಳಿದೆಯಾ? ಅಲ್ಲ, ಖಂಡಿತವಾಗಿಯೂ ಎಸ್ಐಟಿಗೆ ಮೊಬೈಲ್ ಒಂದೇ ಅವಕಾಶ ಇರೋದಲ್ಲ, ಬೇರೆ ಬೇರೆ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಸ್ಐಟಿಗೆ ಆರಂಭದಲ್ಲಿ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನುವಂತ ತನಿಖೆಯನ್ನು ನಡೆಸುತ್ತದೆ. ಜೊತೆಗೆ ಆ ನಂತರದಲ್ಲಿ ಈಗ ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದೀವಿ ತಿಮರೋಡಿ ಮನೆಗೆ ಮಾತ್ರ ಎಸ್ಐಟಿ ದಾಳಿ ಮಾಡ್ತದೆ ಅಂತ. ಈಗ ಗಮನಿಸಿದ್ರೆ ಸಹೋದರನ ಮನೆಗೆ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಸ್ಐಟಿ ತಂಡಕ್ಕೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ, ಯಾರ್ಯಾರ ಮನೆಯನ್ನ ಸರ್ಚ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು ಅನ್ನೋದನ್ನ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಕೋರ್ಟಿನಿಂದ ಸರ್ಚ್ ವಾರೆಂಟ್ ಅನ್ನು ಪಡ್ಕೊಂಡು ಈಗ ತನಿಖೆಯನ್ನು ಆರಂಭಿಸಿರುವಂತದ್ದು. ಹಾಗಾಗಿ ಒಂದು ವೇಳೆ ಮೊಬೈಲ್ ಸಿಕ್ಕಿದ್ರೆ ಒಂದಷ್ಟು ಆನೆ ಬಲ ಬರ್ತದೆ ಎಸ್ಐಟಿಗೆ, ಅಥವಾ ಇಲ್ಲದೆ ಹೋದ್ರು ವಿಚಾರಿಸುವಂತಹ ಸಂದರ್ಭದಲ್ಲಿ ಬೇರೆ ಆತನ ಚಿನ್ನಯ್ಯನ ಜೊತೆಗಿದ್ದವರು ಅಥವಾ ಸಹವರ್ತಿಗಳು ಯಾರ್ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರ್ತದೆ. ಅವರ ಮೊಬೈಲ್ ಮೂಲಕ ಸಂಪರ್ಕ ಮಾಡಿರುವಂತಹ ಸಾಧ್ಯತೆಗಳಿರ್ತದೆ. ಯಾವುದೇ ಕಾರಣಕ್ಕೂ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಮೊಬೈಲ್ಗಳು ಇರುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಇರ್ತದೆ. ಯಾಕಂದ್ರೆ ತಮಿಳುನಾಡಿನಲ್ಲಿರುವಂತಹ ವ್ಯಕ್ತಿಯನ್ನ ಮೊಬೈಲ್ ಇಲ್ಲದೆ ಇಲ್ಲಿ ಕರ್ಕೊಬಂದು ಆತನಿಗೆ ಬೇಕಾದಾಗೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವನು ಒಂದು ದಿನಕ್ಕೆ 2-3 ಬಾರಿ ಎಸ್ಐಟಿಯ ಮುಂದೆ ಹಾಜರಾಗ್ತಾನೆ, ಬೇರೆ ಬೇರೆ ಕಡೆಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಅದೆಲ್ಲ ಗೈಡ್ ಲೈನ್ಸ್ ನಡಿಬೇಕಾದ್ರೆ, ಅವನಿಗೆ ಗೈಡ್ ಮಾಡಬೇಕಾದ್ರೆ ಆ ಮೊಬೈಲಿನ ಸಂಪರ್ಕ ಖಂಡಿತವಾಗಿಯೂ ಇರ್ತದೆ. ಜೊತೆಗೆ ಈಗ ಯಾವ ರೀತಿ ಗೈಡ್ ಮಾಡ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆತನನ್ನ ಹಿಂದೆ ಹೇಗೆ ಪ್ರಿಪೇರ್ ಮಾಡಿದ್ರು, ಈ ಪ್ರಕರಣಕ್ಕೆ ಬೇಕಾದಾಗ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದು ಕೂಡ ತುಂಬಾ ಮಹತ್ವದ್ದಾಗ್ತದೆ. ಯಾಕಂದ್ರೆ ತಮಿಳುನಾಡಿನ ಅಲ್ಲಿದ್ದಂತ ವ್ಯಕ್ತಿಯನ್ನ
ಈ ಒಂದು ಪ್ಲಾನ್ಗೆ ಸರಿಯಾಗಿ ಯೂಸ್ ಮಾಡ್ಕೋಬೇಕಾದ್ರೆ ಅದರ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಕೂಡ ಬಯಲು ಮಾಡುವಂತ ಒಂದು ಅನಿವಾರ್ಯತೆ ಸದ್ಯ ಎಸ್ಐಟಿಗೆ ಇರುವಂತದ್ದು. ಯಾವುದೋ ಒಬ್ಬ ಚಿನ್ನಯ್ಯ ಅಥವಾ ಯಾವುದೋ ಒಬ್ಬ ಯೂಟ್ಯೂಬರ್ನ ಹೇಳಿಕೆಗಳು ಮಾತ್ರ ಇಷ್ಟೊಂದು ದೊಡ್ಡ ಪ್ರಕರಣ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ.